ಜಿಲ್ಲಾ ಸಚಿವರಾದಂಥ ಮಿತ್ರ ಕೃಷ್ಣದೇವರಿಗೆ, ಹಿರಿಯ ಶಾಸಕರಾದ ರಾಜೇಗೌಡರು, ನಮ್ಮ ಶ್ರೇಯಸ್ ಪುಡಿಯರು, ಎಲ್ಲ ಜಿಲ್ಲಾ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಶ್ರೀಗಳು, ಜಿಲ್ಲಾ ಮಾಧ್ಯಮ ಸ್ನೇಹಿತರು, ದುರ್ಗೆಯ ಸ್ವರೂಪಿ ಶಾಂತಿ ಸ್ವರೂಪಿ ಶಾಂತಿ ಚಿತ್ರವಾಗಿ ಆ ತಾಯಿ ಮಕ್ಕಳು ಕೂಡ ಕೃಷ್ಣ ಕಾವ್ಯವನ್ನು ಪ್ರತಿ ವರ್ಷ ಪ್ರತಿನಿಧಿ ಕಾಲ ಮಾಡುತ್ತಿರುವಂಥ ಒಂದು ದೊಡ್ಡ ಐತಿಹಾಸಿಕ ಪದ್ಧತಿ ನಾವೆಲ್ಲ ನೋಡ್ತಾ ಇದ್ದೀವಿ. ದುಃಖವನ್ನು ದೂರ ಮಾಡುವಂತಹ ದೇವಿ ದುರ್ಗಾದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಎಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿ, ಶಾಂತಿ, ಬಡತನ ಪಡ್ಕೊಳ್ಳಬೇಕು ಅಂತೇಳಿ ಇವತ್ತೇನು ಜನ ಬರ್ತಾ ಇದ್ದಾರೆ. ಇದೇ ಒಂದು ದೊಡ್ಡ ಸಾಕ್ಷಿ. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಎಷ್ಟೇ ದೂರದಿಂದ ಬಂದರೂ ಕೂಡ ಭಕ್ತರು ಒಂದು ನಿಮಿಷ ಆಗಲಿ 10 ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವರ ಮುಂದೆ ನೋಡ್ಕೊಂಡು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡೆಯಲಿಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಮ್ಮ ಜಿಲ್ಲಾಡಳಿತ ಕೃಷ್ಣಾಪುರ ಸಂದರ್ಭದಲ್ಲಿ ನಮ್ಮ ಸರ್ಕಾರ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಎಲ್ಲ ಜನರು ಕೂಡ ಒಂದು ವಿಶೇಷವಾದಂಥ ದರ್ಶನದ ಭಾಗ್ಯವನ್ನು ಒದಗಿಸಿದ್ದಾರೆ. ನಾನು ಪ್ರತಿ ವರ್ಷವೂ ಬರ್ತಾ ಇದ್ದೀನಿ. ಈ ವರ್ಷ ಪ್ರಾಂತ್ಯಕ್ಕೆ ದರ್ಶನಕ್ಕೆ ಬರ್ತಾ ಇದ್ದೀನಿ ಅನಿಸ್ತೀನಿ. ಆ ರೀತಿ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಬಹಳ ಶಿಸ್ತಿನಿಂದ ನಮ್ಮ ಜಿಲ್ಲಾಡಳಿತ ರಾಜಕಾರಣಿಗಳಿಗೆ ಆದರೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮಗಳೆಲ್ಲ ಬೇರೆ ಶಕ್ತಿಯನ್ನು ಕೂಡ ಪ್ರಚಾರ ಮಾಡಿ ಎಲ್ಲರೂ ಕೂಡ ಈ ಭಾಗ್ಯವನ್ನು ದುರುಪಯೋಗದಲ್ಲಿ ತಾವೆಲ್ಲ ಮಾಡಿಕೊಟ್ಟಿದ್ದೇವೆ. ಮಾಧ್ಯಮಗಳಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ. ಎಲ್ಲ ನಮ್ಮ ಜಿಲ್ಲಾಡಳಿತಕ್ಕೆ ಉಳಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರಿರ್ಬೋದು, ಜಿಲ್ಲೆಯ ಎಲ್ಲ ಸಿಬ್ಬಂದಿಗಳು ಕೂಡ ಸರ್ಕಾರಿ ನೌಕರಿ ಮತ್ತು ಸಾರ್ವಜನಿಕರು ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ, ಅತಿಥಿಗಳಂತೆ ದೀಪ ಕೊಟ್ಟಿದ್ದಾರೆ, ಅಲಂಕಾರ ಕೊಟ್ಟಿದ್ದಾರೆ, ಬಂದಂಥ ಜನರಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಕೂಡ ಈ ತಾಯಿಯ ಭಕ್ತನ, ನಾನು ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು ಎಲ್ಲ ಕೂಡ ಇವತ್ತು ಈ ದೇವಿಯ ದರ್ಶನ ಮಾಡುವಂಥ ದೊಡ್ಡ ಭಾಗ್ಯ ನೀವೆಲ್ಲ ಸೇರಿ ನಮಗೆ ಒದಗಿಸಿದ್ದೀವಿ. ಈ ಜಿಲ್ಲೆ ಶಾಂತಿಯಿಂದ, ನೆಮ್ಮದಿಯಿಂದ ಒಂದು ಉತ್ತಮವಾದ ಆಡಳಿತ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದಕ್ಕೆ ಮತ್ತೊಮ್ಮೆ ಈ ರಾಜ್ಯದ, ಈ ನಾಡಿನ ಮತ್ತು ಜಿಲ್ಲೆಯ ಎಲ್ಲ ಜನರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಯಿಸಿ ಶುಭ ಹಾರೈಸಿ ಮೊದಲಕ್ಕೆ ಎಲ್ಲ ಶಾಂತಿಯಿಂದ ತಾವು ನಡೆಸ್ತಾ ಇದ್ದೀವಿ. ಆ ತಾಯಿಯ ಗುಣಕ್ಕೂ ಅನುಗ್ರಹವನ್ನು ಮಾಡಿ ನೆಮ್ಮದಿಯನ್ನು ಕೊಡಿ, ತಮ್ಮ ಎಲ್ಲ ಆಸೆಗಳನ್ನು ಕೂಡ ಇದೇ ರೀತಿಯಲ್ಲಿ ಆ ತಾಯಿಯಲ್ಲಿ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ನಿಮಗೆ ನಮಗೆ ಎಲ್ಲರೂ ಕೂಡ ಒಳ್ಳೆಯದಾಗಿ ಆ ತಾಯಿ ನೆಮ್ಮದಿಯನ್ನು ಕೊಡಿ, ಶಾಂತಿಯನ್ನು ಕೊಡಿ, ರಾಜ್ಯಕ್ಕೆ ಶಾಂತಿ ಕೊಡಿ ಪ್ರಾರ್ಥನೆ. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವ ಸ್ಥಳ ದೇವಾಲಯ. ಸೊ ನಾವುಂಟು ಆ ತಾಯಿ ಉಂಟು, ನಾವುಂಟು ಭಕ್ತರು. ನಮಸ್ಕಾರ, ಬಹಳ ಸಂತೋಷ. ಭೇಟಿ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.